ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿದ್ದಿದೆ. ಇವಾಗ ಸಂಡೇ, ಅದಕ್ಕೆ ಇವಾಗ ಎದ್ದಿದ್ದೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ ಆಲಿಸ್ಕೊಬರೋಕ್ಕೆ, ಯಾಕಂದರೆ ಸಂಡೇ ಅಲ್ಲ, ಅದಕ್ಕೆ. ಬನ್ನಿ ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ನಡಿ, ಹೋಗ್ತಾ ದಾರಿಲಿ ಹೋಗ್ತಾ ಇದ್ದೀನಿ ನೋಡಿ. ಇದೆ ನಮ್ಮ ಮನೆಯಿಂದ. ಇವಾಗ ಆಲಿಸ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಅಜ್ಜಿ ಮನೆ ಹತ್ರ ಬಂದೆ, ತೋರಿಸ್ತೀನಿ. ಇದೇ ನಮ್ಮ ಅಜ್ಜಿ ಮನೆ, ಅದೇ ನಮ್ಮ ಅಜ್ಜಿ ಮನೆ. ಹೋಗೋಣ, ಒಳಗೆ ಹೋಗೋಣ. ಒಳಗೆ ಹೋಗ್ತಾ ಇದ್ದೀನಿ ನೋಡಿ. ಅಜ್ಜಿ ಮನೆಗೆ ಬಂದೆ ಆಲಿಸ್ಕೊಬರೋಕ್ಕೆ. ಇದು ನಮ್ಮ ಮಾವನ ರೂಮ್. ಫ್ರೆಂಡ್ಸ್, ನಾವು ನಮ್ಮ ಸೈಟ್ ಹತ್ರ ಹೋಗ್ತಿದ್ದೀವಿ. ಹೊಸದಾಗಿ ಒಂದು ಮನೆ ಕಟ್ತಿದ್ದೀವಿ. ಬನ್ನಿ, ಇವತ್ತು ಸೈಟ್ ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿ ಹಿಂದ್ಗಡೆ ಬರ್ತಾರೆ ನನ್ನ ತಮ್ಮ ನಮ್ಮಮ್ಮ. ಅಲ್ಲಿ ತೋರಿಸ್ತೀನಿ. ಅಲ್ಲಿ ನಮ್ಮ ಸೈಟ್ ಹತ್ರ ಹೊಸದಾಗಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ. ಬನ್ನಿ ತೋರಿಸ್ತೀನಿ. ಇನ್ನೂ ಅಲ್ಲಿದೆ, ದೂರ ಇದೆ. ತುಂಬ ದೂರ ಇಲ್ಲ, ಮತ್ತು ಅಲ್ಲಿ ನಮ್ಮ ಮನೆ, ಅಲ್ಲೊಂದು ನಮ್ಮ ಮನೆ ಕಾಣಿಸ್ತದೆ. ಅದಲ್ಲ, ಅಲ್ಲಿ ಕೆಳಗಿದೆ. ಆಮೇಲೆ ನಮ್ಮ ಮನೆ ತೋರಿಸ್ತೀನಿ. ಅಲ್ಲೇ ಅಮ್ಮ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ. ಅಮ್ಮ ಬರಲಿ. ಇದು ಕಾಲದ ತಡಿವಾರ, ಮನಸಾರ. ನಾಳೆ ಸಂಡೇ ಅಲ್ವಾ, ನನಗೆ ರಜಾ ಇತ್ತು. ಟ್ಯೂಷನ್ಗೂ ಕೂಡ ರಜಾ ಇತ್ತು. ಅದಕ್ಕೆ ಇದರ ಸೈಟ್ ಹತ್ರ ಹೋಗ್ದೆ. ಅಮ್ಮ ತಮ್ಮ ಕೂಡ ಅಲ್ಲೇ ಮಾತಾಡ್ತಿದ್ದಾರೆ. ಸ್ವಲ್ಪ ನನ್ನ ತಮ್ಮಂಗೆ ಹುಷಾರಿರಲಿಲ್ಲ, ಅದಕ್ಕೆ ಅವನಿಗೆ ಹೊಟ್ಟೆ ನೋವು ವಾಂತಿ ಕಂಟಿನ್ಯೂಸ್ ಆಗಿತ್ತು. ಅದಕ್ಕೆ ಅವನ ವಾಕಿಗೆ ಸುಮ್ಮನೆ ಕರ್ಕೊಬರ್ತಿದ್ದೀವಿ ಸೈಟ್ ಹತ್ರ. ಅದೇ ಸೈಟ್ ಹತ್ರ ನಮ್ಮ ಮನೆ ಕಟ್ತಿದ್ದೀವಿ. ಹೇಳಿದ್ನಲ್ಲ ಮನೆ ಕಟ್ತಿದ್ದೀವಿ ಅಂತ. ಇಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿ ಇಟ್ಟಿಗೆ ಎಲ್ಲ ಜೋಡಿಸಿದ್ದಾರೆ. ಅದೇ ನಮ್ಮ ಸೈಟು. ಇನ್ನೂ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಹತ್ರದಿಂದ ನೋಡಿ. ಆವಾಗ ಇಷ್ಟು ಸೂಪರಾಗಿರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ನಮ್ಮ ಸೈಟ್ನ. ನೀವು ನಮ್ಮ ಫಾಲೋ ಮಾಡಿದ್ರೆ ನೀವು ತುಂಬ ವಿಷಯಗಳನ್ನ ನಾನು ತೋರಿಸ್ತೀನಿ. ಓಕೆ, ಇದು ನಮ್ಮ ಅಮ್ಮ ಮತ್ತು ರತ್ತವ್ವ ಮದುವೆಯಲ್ಲಿ ಒಬ್ಬಳೇ ನಿಂತ್ಕೊಂಡು ಬೇಜಾರಾಗುತ್ತಲ್ಲ, ಅದಕ್ಕೆ ಇದು ನಾನು ಇಲ್ಲೇ ಸ್ಕೂಲು ಅನ್ನೋದು ಹೇಳಿಯೋದು ಇಲ್ಲೇ. ಆಮೇಲೆ ಇಲ್ಲೊಂದು ದಾರಿ ಇರ್ತದೆ, ಅಲ್ಲಡಿ ದಾರಿ ಕಳಿಸ್ತಿದೆ ಅಲ್ವಾ, ಈ ದಾರಿಯಲ್ಲಿ ಇಟ್ಕೊಂಡು ಹೋಗ್ತೀನಿ. ಅಲ್ಲೊಂದು ಎಲ್ಲೋ ಕಲರ್ ಪದ ಕಳಿಸ್ತಿದೆಯಲ್ಲ, ಅದೇ ನಮ್ಮ ಮನೆ. ಅಲ್ಲಿಗೆ ಹೋಗ್ತೀನಿ. ನಿಂತಿರೋದು ನಮ್ಮಮ್ಮ ಮತ್ತು ತವ್ವ. ಇವತ್ತು ಸ್ಕೂಲಿಗೆ ಹೋಗಿದೆ. ಮತ್ತು ಬರೀ 5 ಪೀರಿಯಡ್ಸ್ ಇತ್ತು. ಬಟ್ ನಮಗೆ ಯೋಗ ಕ್ಲಾಸಸ್ ಇದ್ದಿದ್ದರಿಂದ 2 ಪೀರಿಯಡ್ಸ್ ಗಾನ್ ಆಯಿತು. ಹಿಂದಿ ಮ್ಯಾಮು ಸೆಕೆಂಡ್ ಪೀರಿಯಡಲ್ಲಿ ತಗೊಬಿಟ್ರು. ಅವರೆಲ್ಲ ಸೆಕೆಂಡ್ ಪೀರಿಯಡ್ನ ಫಸ್ಟ್ ಪೀರಿಯಡ್ ಅಂತ ಅಂದ್ಕೊಂಡು ಬರ್ತಿದ್ದಾರೆ. ಇವತ್ತು ಸ್ಕೂಲಲ್ಲಿ ಅದೇ ಒಂದು ಅರ್ಧ ಗಂಟೆ ಇತ್ತು. ಆಮೇಲೆ ಥರ್ಡ್ ಪೀರಿಯಡಿಂದ ಕಂಟಿನ್ಯೂ ಮಾಡ್ಕೋದ್ರು. ಅಮ್ಮ ಅವರು ಬರಲಿಲ್ಲ ಸೈಟ್ ತೋರಿಸೋಣ ಅಂದರೆ ನಿಮಗೆ. ಓಕೆ, ನಾವು ಹೋಗೋಣ ಬೇಡವಾ? ಅಮ್ಮ ಅವ್ರು ಬದಲಾ? ಅಮ್ಮವರು ಅಲ್ಲಿ ಅದೇ ಈ ಮನೆಯವರ ಆಂಟಿ, ಈ ಮನೆ ಆಂಟಿ ಜೊತೆ ಮಾತಾಡ್ತಾ ಅವರೇ. ಅವರಂದರೆ ಅವ್ರಿಗೆ ಫ್ರೆಂಡು. ಮತ್ತು ಅಲ್ಲಿ
ಅಲ್ಲೊಂದು ವ್ಯಾನ್ ಕಾಣಿಸ್ತಿದೆಯಲ್ಲ, ಅದು ಸಂಸ್ಕಾರ ವ್ಯಾನು. ನಾನು 2nd 3rd ಅಲ್ಲೇ ಓದಿದ್ದು. ಅದು ಸಂಸ್ಕಾರ್ಗೆ ಹೊಸ್ದಾಗಿ ಬಂದಿರೋದು. ಅದ್ರ ಮೇಲೆ ಬರ್ತಿರೋದು ವಿದ್ಯಾಸೌಧ ಪಬ್ಲಿಕ್ ಸ್ಕೂಲ್ ಅಂತ. ಆದರೆ ಅದು ಸಂಸ್ಕಾರ ಪಬ್ಲಿಕ್ ಸ್ಕೂಲ್. ದೊಡ್ಡ ವ್ಯಾನ್ಸ್ ಇದೆ. ಮತ್ತು ನಾನು ಟ್ಯೂಷನ್ಗೆ ಹೋಗ್ತಂಟು ಸಂಸ್ಕಾರಲ್ಲಿ ಒಬ್ಬರು ಮಂಜು ಸರ್ ಅಂತಿದ್ದಾರೆ, ಅವರೇ ಟ್ಯೂಷನ್ ಮಾಡ್ತಿದ್ದಾರೆ, ಆದರ್ಶ ಮೊರಾರ್ಜಿ. ಅಲ್ಲಿಗೆ ಹೋಗ್ತೀನಿ. ನಾನು ಮಳೆ ಫ್ರೆಂಡ್ಸ್ ಅಂದರೆ ಸಂಸ್ಕಾರಲ್ಲಿ ಫ್ರೆಂಡ್ಸ್ ಮೀಟ್ ಮಾಡ್ಬೋದು. ನಾನು ಸಂಸ್ಕಾರಲ್ಲಿ ಒಬ್ಬಳು ಯುಕ್ತಿ ಅಂತ ಅವಳು ನಮ್ಮ ಅಜ್ಜಿ ಮನೆ ಪಕ್ಕನೇ. ಅವಳ ಜೊತೆ ನಾನು ಡೈಲಿ ಆಟ ಆಡ್ತೀನಿ. ಅವಳು ಟ್ಯೂಷನಿಗೆ ಬರ್ತಿದ್ದಾಳೆ, ನಾನು ಹೋಗ್ತಿದ್ದೀನಿ. ಇಬ್ಬರು ಒಟ್ಟಿಗೆ ಕೂತ್ಕೋತೀವಿ. ಮತ್ತು ಸಂಸ್ಕಾರ ಫ್ರೆಂಡ್ಸ್ನೆಲ್ಲ ಮೀಟ್ ಆಗ್ತೀನಿ. ಅಲ್ಲಿ ನನ್ನ ಫ್ರೆಂಡ್ ಋತ್ವಿಕ್, ಪ್ರೇರಣ, ಪೂರ್ವಿಕ, ಹೇಮಲತಾ, ಚಿಂತನ ಎಲ್ಲ ಅಂದರೆ ಎಲ್ಲ ಇದ್ದಾರೆ, ಅರುಣ್ ಎಲ್ಲ ಇದ್ದಾರೆ. ಅದಕ್ಕೆ ಈಗ ಹೋಗ್ತೀನಿ. ಮತ್ತು ಈ ಊರಲ್ಲೂ ರಚಿತ್ ಅಂತ ಇದ್ದಾರೆ. ಅವ್ರ ಮನೆ ಪಕ್ಕ ಒಂದು ಮನೆ ಇತ್ತು, ಅದಕ್ಕೆ ಬಾಡಿಗೆ ತಗೊಂಡು ಮಾಡಿದ್ದಾರೆ. ಬೋರ್ಡ್ ಏನೂ ಇಲ್ಲ, ಹಂಗೆ ಹೇಳ್ಕೊಡ್ತಾರೆ. ಬಟ್ ಮಂಜು ಸರ್ ಹಂಗೆ ಹೇಳ್ಕೊಡಿದ್ರೆ ನಮಗೆ ಅರ್ಥ ಆಗುತ್ತೆ. ಇವತ್ತು ಬೆಳಗ್ಗೆ ಹೋಗಿದ್ದೆ, ಯಾಕಂದರೆ ಇವತ್ತು ಸಂಜೆ ನಾವು ಬರೋದು ಲೇಟ್ ಆಯಿತು. ಶನಿವಾರ ಅವರಿಗೆ 1:15 ಬಿಟ್ಟು 2 ಗಂಟೆಗೆ ಆಲ್ರೆಡಿ ಟ್ಯೂಷನ್ ಸ್ಟಾರ್ಟ್ ಮಾಡಿದರು. 4 ಗಂಟೆ ಮುಗಿಯುತ್ತೆ. ಇನ್ನೇನು ಅರ್ಧ ಗಂಟೆ ಇದ್ದಂಗೆ ಬಂದೆ ನಾನು ಟ್ಯೂಷನ್ ಅರ್ಧ ಗಂಟೆ ಇದ್ದಾಗ. ಅದಕ್ಕೆ ಇವತ್ತು ಹೋಗಲಿಲ್ಲ ಟ್ಯೂಷನ್ಗೆ. ಮಾರ್ನಿಂಗ್ ಹೋಗಿದ್ದೆ ಬಟ್ಟು. ಮತ್ತು ನಾಳೆ ಮಾರ್ನಿಂಗು ನಾಳೆ ಮಾರ್ನಿಂಗ್ ಸಂಡೇ ಅಲ್ವಾ, ಅದಕ್ಕೆ ಸಂಡೇ ಇಲ್ಲ ಅನಿಸುತ್ತೆ. ನಾಳೆ ಇಲ್ಲ ಒಟ್ಟಿನಲ್ಲಿ. ಮತ್ತು ಮಂಡೇ ಮಾರ್ನಿಂಗ್ ಹೋಗಬೇಕು, ಈವ್ನಿಂಗು ಹೋಗಬೇಕು. ಆವಾಗ ಮಮ್ಮ ವೀಡಿಯೋ ಮಾಡ್ತಾರೆ, ನಾನು ಈ ಥರ ಟಾಟಾ ಮಾಡಿಬಿಟ್ಟು ಹೋಗ್ತೀನಿ ನಿಮಗೆ. ಅಲ್ಲಿ ಇನ್ನೂ ಬರಲಿಲ್ಲ ಅವರು ನೋಡಿ. ಅಲ್ಲಿ ನಮ್ಮದು ಊರು ಚಿಕ್ಕೂರು ನೋಡಿ, ಎಷ್ಟು ಚೆನ್ನಾಗಿದೆ. ಆದರೂ ಸಕ್ಕತ್ತಾಗಿದೆ ನಮ್ಮೂರು. ಅಲ್ಲಿ ಇಡಿ ನಡಿ ಅಲ್ವಾ. ಆಮೇಲೆ ಅಲ್ಲಿ ನೋಡಿ ಬರ್ತಿದ್ದಾರೆ, ಅಲ್ಲಿ ಬರ್ತಿದ್ದಾರೆ ನೋಡಿ, ಬರ್ತಾ ಇದ್ದಾರೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಬೈ ಸೈಟ್. ನಮ್ಮ ಸೈಟಿಗೆ ಹೋಗೋಣವಾ? ಬನ್ನಿ. ಅಲ್ಲಿ ತುಂಬ ವಿಷಯಗಳಿದೆ, ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನಮ್ಮ ಸೈಟ್ ಹತ್ರ ನೆಡ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮವ್ರು ಆ ಕಡೆನೇ ಹೋಗ್ಬಿಟ್ರು, ಹತ್ರ ಆಯ್ತದೆ ಅಂತ. ನಾನು ಈ ಕಡೆ ಇದೆ ಸರಿ ಅಂತ. ಇದೇ ನಮ್ಮ ಪಾನಿಪುರಿ. ಮತ್ತು ಅಲ್ಲೊಂದಿದೆ ನೋಡಿ, ಇದೆ ನಮ್ಮ ಸೈಟ್. ಅಲ್ಲಲ್ಲೇ ಇದೆ. ಇವು ಚಪ್ಪಲ್ ಬಿದ್ದೋಗ್ಬಿಡ್ತು. ನಮ್ಮ ತಾತ ಅಲ್ಲಿ ಚಿಕ್ಕಪ್ಪ ಅವ್ರು ಹೋದ್ರ ಅಂತ ಹೇಳ್ತಿದ್ದಾರೆ ನೋಡಿ. ಇದೆ ನಮ್ಮ ಸೈಟು. ಮನೆ ಕಟ್ಸೋಕ್ಕೆ ಇಟ್ಕೆ ಎಲ್ಲ ಜೋಡಿಸಿಟ್ಬಿಟ್ಟಿದ್ದಾರೆ. ಅಮ್ಮ ಮತ್ತೆ ತಮ್ಮ ಬಂದರು ನೋಡಿ. ಅದೇ ರೂಮು ಎಲ್ಲ ಹಾಲೆಲ್ಲ ಎಷ್ಟು ಇರುತ್ತೆ ಅಂತ ಜಾಗ ಮಾಡ್ಕೊಂಡಿದ್ದಾನೆ. ನೋಡಿದ್ರ. ಮತ್ತು ಆ ಕಡೆ ಹೋಗೋಣ ಬನ್ನಿ. ಅಲ್ಲಿ ಬಾಗಿಲು ನಿಲ್ಲಿಸಿದ್ದಾರೆ, ಬನ್ನಿ ಲೆಟ್ಸ್ ಮೂವ್. ಇಲ್ಲ ಗೈಸ್, ನಾನಿವತ್ತು ನಮ್ಮ ಸೈಟ್ ಹತ್ರ ಬಂದಿದ್ದೀನಿ. ಬನ್ನಿ ನಮ್ಮ ಸೈಟ್ ನೋಡೋಣ ಹೆಂಗಿದೆ ಅಂತ. ನೋಡಿ, ಇದೆ ಸೈಟು. ಮತ್ತು ಇಲ್ಲಿ ಬಾಗಿಲು ನಿಲ್ಲಿಸಿದ್ದಾರೆ ನೋಡಿ. ಇದು ನಮ್ಮ ಮನೆ ಬಾಗಿಲು ನಿಲ್ಲಿಸಿರೋದು. ಆ್ಯಂಡ್ ಇದು ನಮ್ಮ ಸೈಟು. ಮತ್ತು ಇಟ್ಕೆ ಎಲ್ಲ ಜೋಡಿಸಿದ್ದಾರೆ ಮನೆ ಕಟ್ಟೋಕ್ಕೋಸ್ಕರ ನೋಡಿ. ಇಲ್ಲೂ ಜೋಡಿಸಿದ್ದಾರೆ, ಅಲ್ಲೂ ಜೋಡಿಸಿದ್ದಾರೆ. ಮತ್ತು ಅಲ್ಲಿ ಮನೆಗೆ ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿ ಗೊಂಬೆನೂ ಇಟ್ಟಿದ್ದಾರೆ. ಇವರು ನಮ್ಮಮ್ಮ. ನನ್ನ ತಮ್ಮ ಇವಾಗ ತಾನೇ ಇದ್ದ, ಅಲ್ಲಿ ಅಜ್ಜಿ ಅಂಗಡಿ ಹತ್ರ ಹೋಗ್ತೀನಿ ಅಂತ ಹೋದ. ಇವತ್ತು ನಾನು ನನ್ನ ಸೈಟ್ ಹತ್ರ ಬಂದು ವೀಡಿಯೋ ಮಾಡಬೇಕು ಅಂತ ಬಂದು ಮಾಡಿದ್ದೀನಿ. ನಾನು ನಿಂತಿರೋ ಜಾಗ ಇದು ಹಾಲು.
ಇದು ಒಂದು ಹಾಲು. ಈ ಜಾಗ ಮಳೆಗೆ ಒಂದು ಸ್ವಲ್ಪ ದೊಡ್ಡದಾಗ್ತಂತ ಅಮ್ಮ ಚೇಂಜ್ ಮಾಡಿಸ್ಬೇಕು ಅಂತಿದ್ದಾರೆ. ಬರೀ ರೂಮ್ ಇಷ್ಟೇ ನೋಡಿ, ರೂಮ್ ಇಷ್ಟೇ ಸಾಲಲ್ಲ. ಒಂದು ಇದಕ್ಕೆ ಮನೆಗೆ ರೂಮ್ ಎಷ್ಟು ಸಾಲಲ್ಲ. ಆ್ಯಂಡ್ ಎಲ್ಲ ಪಿಲ್ಲರ್ ಹಾಕ್ಬಿಟ್ಟು ಹೋಗಿದ್ದಾರೆ. ನವಡೇಸಲ್ಲಿ ಕೆಲಸ ಮಾಡೋರು ಬರ್ತಿಲ್ಲ ಅಷ್ಟೊಂದು ಜಾಸ್ತಿ. ಬಾಕ್ಲೆಲ್ಲ ನಿಲ್ಸಾಯ್ತಲ್ಲ, ಆಮೇಲೆ ಬರ್ತಾರೆ ಅನ್ಕೋತೀನಿ ನಾನು. ಮತ್ತು ಇದು ಮನೆ ಉಣಿಸ್ಬೇಕಾದ್ರೆ ಎಷ್ಟು ಹತ್ರ ಇತ್ತು ಗೊತ್ತಾ. ಮತ್ತು ಬೋರ್ ಕೊಡಿಬೇಕಾದ್ರು ಬರೀ ದಿಬ್ಬ ಹತ್ತದಂಗೆ ಹತ್ಬಿಡ್ಬೋದು. ಸಿ ನೋಡಿ, ಇವಾಗ ಎಷ್ಟು ಆಳ ಇದೆ ಇಲ್ಲಿ ತೋರಿಸ್ತೀರಿ. ಅಲ್ಲಿ ಅಲ್ಲಿಗೆ ಹೋಗ್ಬೇಕು. ಆದರೆ ಮನೆ ಉಣಿಸುವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಹತ್ರ ಆಯಿತು. ಇವಾಗ ಅಷ್ಟು ಆಳ ಇದೆ, ನೆಗೆದ್ರೆ ಕಾಲೇ ಮುರ್ಕೊಬಿಡ್ತೀವಿ. ಅದೇ ಮಣ್ಣೆಲ್ಲ ತುಂಬಿ ಜಾಗ ಎಲ್ಲ ಇದು ಮಾಡಿದ್ದಾರಲ್ಲ, ಪಿಲ್ಲರೆಲ್ಲ ಹಾಕಿ, ಅದಕ್ಕೆ ಹೈಟ್ ಆಯಿತು. ಮತ್ತು ಇಲ್ಲಿ ಕಾಂಪೌಂಡ್ ಎಲ್ಲ ಹಾಕಿ ಪಿಲ್ಲರ್ನೇ ಎರಕ್ಕೆ ಗೋಡೆ ತೊಗೊಬಿಟ್ಟಿದ್ದಾರೆ. ಗೋಡೆ ನಮ್ದು ಇನ್ನೂ ಸ್ವಲ್ಪ ಹಿಂದೆ ಇತ್ತು. ಆ್ಯಂಡ್ ದೆನ್ ಅದು ನಾವು ಮನೆ ಕಟ್ಟಿದಾಗ ಅದು ನಮ್ಮ ಮನೆ ಹಿಂದೆ ಇದ್ದಿದ್ದು ಮರ. ಮತ್ತು ತೋರಿಸಿದ್ನಲ್ಲ, ಇದು ಬಾಕ್ಲು. ಇದು ಅಂಗಡಿ ಮಳೆಗೆ ಅಲ್ಲ, ಅಂಗಡಿ ಮಳೆಗೆ. ನಾನು ಇದು ತೋರಿಸ್ತಿರೋದು ಇದು ಹಾಲು ಮನೆದು. ಇವೆರಡು ದೇವ್ರ ಮನೆನೋ ಬಾತ್ರೂಮ್ ಮನೆನೋ ಇರ್ಬೋದು, ಬಾತ್ರೂಮ್ಸ್ ಏನೇನೋ ಇರ್ಬೋದು. ಅಷ್ಟೇ ಇವತ್ತಿನ ಬ್ಲಾಗ್. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಓಕೆ, ಬಾಯ್, ಟೇಕ್ ಕೇರ್, ಸಿ ಯು, ಟಾಟಾ.